ಅಪಾರ್ಟ್ಮೆಂಟ್ ನಲ್ಲಿ ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮೈಸೂರಿನ ವಿಶ್ವೇಶ್ವರಯ್ಯ ನಗರದ ಅಪಾರ್ಟ್ಮೆಂಟ್ ನಲ್ಲಿ ಒಂದೇ ಕುಟುಂಬದ 4 ಸಾವನ್ನಪ್ಪಿರುವಂತದ್ದು. ಮೈಸೂರಿನ ವಿಶ್ವೇಶ್ವರಯ್ಯ ನಗರದಲ್ಲಿ ನಡೆದಿರುವ ಘಟನೆ. ಅಪಾರ್ಟ್ಮೆಂಟ್ ನಲ್ಲಿ ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. 15 ವರ್ಷದ ಕುಶಾಲ್, 45 ವರ್ಷದ ಚೇತನ್, 43 ವರ್ಷದ ರೂಪಾಲಿ, 62 ವರ್ಷದ ಪ್ರಿಯಂವದ ಸಾವನ್ನಪ್ಪಿರುವಂತಹ ದುರ್ದೈವಿಗಳು. ಚೇತನ್ ತನ್ನ ತಾಯಿ, ಪತ್ನಿ ಮತ್ತು ಮಗನಿಗೆ ವಿಷವನ್ನ ನೀಡಿ ಸಾಯಿಸಿ ನಂತರ ತಾನೂ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಶಂಕೆ ಇಲ್ಲಿ ವ್ಯಕ್ತವಾಗಿರುವಂತದ್ದು. ಅಂದ್ರೆ ಮೂವರಿಗೂ ವಿಷ ಉಣಿಸಿ ನಂತರ ತಾನು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದಷ್ಟು ಶಂಕೆ ವ್ಯಕ್ತವಾಗಿದೆ. ಇನ್ನು ಸ್ಥಳಕ್ಕೆ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಜೊತೆಗೆ ಡಿಸಿಪಿ ಜಾಹ್ನವಿ, ವಿದ್ಯಾರಣ್ಯಪುರಂ ಇನ್ಸ್ಪೆಕ್ಟರ್ ಮೋಹಿತ್ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಜೊತೆಗೆ ಈ ಘಟನೆ ಸಂಬಂಧ ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಆದ್ರೆ ಯಾವ ಕಾರಣಕ್ಕೆ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋ ಒಂದಷ್ಟು ವಿಚಾರಗಳು ಇನ್ನು ತಿಳಿದು ಬಂದಿಲ್ಲ. ಆದ್ರೆ ಅಪಾರ್ಟ್ಮೆಂಟ್ ನಲ್ಲಿ ಒಂದೇ ಕುಟುಂಬದ 4 ಶವ ಪತ್ತೆಯಾಗಿದೆ. ಮೈಸೂರಿನ ವಿಶ್ವೇಶ್ವರಯ್ಯ ನಗರದ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಯಾವ ಕಾರಣಕ್ಕೆ ಸಾಯಿಸಿದ್ದಾರೆ, ಜೊತೆಗೆ ತಾವು ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಚೇತನ್ ಎಂಬ ವ್ಯಕ್ತಿ ಮೊದಲಿಗೆ ತನ್ನ ತಾಯಿ ಮತ್ತೆ ಹೆಂಡತಿ ಜೊತೆಗೆ ಮಗನಿಗೆ ವಿಷವನ್ನ ಕುಡಿಸಿ ತದನಂತರ ತಾನು ಕೂಡ ಸೂಸೈಡ್ ಮಾಡ್ಕೊಂಡಿರುವಂತದ್ದು. 15 ವರ್ಷದ ಮಗ ಕುಶಾಲ್ ಇರ್ಬೋದು, 43 ವರ್ಷದ ಹೆಂಡತಿ ರೂಪಾಲಿ, ಜೊತೆಗೆ 62 ವರ್ಷದ ಪ್ರಿಯಂವದ ಮೃತ ದುರ್ದೈವಿಗಳಾಗಿದ್ದಾರೆ. ಜೊತೆಗೆ ತಾನು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಯಾವ ಕಾರಣಕ್ಕೆ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಲಾಗಿದೆ, ಏನ್ ನಡೆದಿದೆ, ಗಲಾಟೆ ಏನಾದ್ರೂ ಆಗಿತ್ತಾ, ಕುಟುಂಬದ ಸಮಸ್ಯೆಗಳಿಗೆ ಅವರು ಸಾವನ್ನಪ್ಪಿದಾರಾ, ಅಥವಾ ಸಾಲ ಏನಾದ್ರೂ ಮಾಡ್ಕೊಂಡಿದ್ರಾ, ಅಥವಾ ಯಾರಿಂದನಾದ್ರೂ ಅವರಿಗೆ ಕಿರುಕುಳ ಇತ್ತಾ, ಬೆದರಿಕೆ ಇತ್ತಾ, ಈ ರೀತಿಯಾಗಿ ಒಂದಷ್ಟು ವಿಚಾರಗಳು ಕೂಡ ತಿಳಿಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಒಂದೇ ಕುಟುಂಬದ 4 ಸೂಸೈಡ್ ಮಾಡ್ಕೊಂಡಿರುವಂತದ್ದು. ಎಲ್ಲೋ ಒಂದು ಕಡೆ ಎಲ್ರಿಗೂ ಕೂಡ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಂತ ಜನರಿಗೂ ಕೂಡ ಎಲ್ಲೋ ಒಂದು ಭಯದ ವಾತಾವರಣ ಇರುವಂತದ್ದು. ಎಲ್ರಿಗೂ ಒಂದು ಗೊಂದಲ ಆಗಿದೆ, ಏನಾಗಿರ್ಬೋದು, ಯಾಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಜೊತೆಗೆ ಯಾಕೆ ಸಾಯಿಸಿದ್ದಾರೆ ಅನ್ನೋ ವಿಚಾರ ಕೂಡ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಮೈಸೂರಿನ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದು ಫ್ಯಾಮಿಲಿ, ಆ 4 ಏನಿದ್ರು ಆ 4 ಸಾವನ್ನಪ್ಪಿರುವಂತದ್ದು. ಚೇತನ್, ರೂಪಾಲಿ, ಕುಶಾಲ್ ಮತ್ತೆ ಪ್ರಿಯಾಂವದ್ 4 ಜನ ಈಗ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆ ಅವರ ಅಪಾರ್ಟ್ಮೆಂಟ್ ನ ದೃಶ್ಯಗಳು. ಅಂದ್ರೆ ಅದಾದ್ಮೇಲೆ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ. ಕಮಿಷನರೇ ಅಂದ್ರೆ ಸೀಮಾ ಲಾಟ್ಕರ್ ಅವರೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಜೊತೆಗೆ ಅವರಿಗೆ ಡಿಸಿಪಿ ಮತ್ತೆ ಇನ್ಸ್ಪೆಕ್ಟರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಆದ್ರೆ ಈಗ ತನಿಖೆ ಆಗ್ಬೇಕಿದೆ. ಯಾವ ಕಾರಣಕ್ಕೆ ಅವರು ಮೂವರನ್ನ ಸಾಯಿಸಿ ತಾನು ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅದ್ರ ಕಾರಣ ಕೂಡ ಆಚೆ ಬರಬೇಕಾಗಿದೆ. ಈಗ ಸದ್ಯಕ್ಕೆ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೂಡ ಮುಂದುವರೆಸಿದ್ದಾರೆ.
ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ಮನೋಜ್ ಕಬ್ಬಳ್ಳಿ ಜಾಯ್ನ್ ಆಗಿದ್ದಾರೆ. ಮನೋಜ್, ಈಗ ಯಾವ ಕಾರಣಕ್ಕೆ ನಾಲ್ವರು ಆತ್ಮಹತ್ಯೆ ಅಂದ್ರೆ ಮೂವರನ್ನ ಸಾಯಿಸಿ ತಾನು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು, ಯಾವ ಕಾರಣಕ್ಕೆ ಈ ರೀತಿಯಾಗಿ ನಡೆದಿದೆ, ಈ ವಿಚಾರಗಳೇನಾದ್ರು ತಿಳಿದು ಬಂದಿದ್ಯಾ? ರಚನೆ ಏನಂತಂದ್ರೆ ಇಲ್ಲಿ ವಿಷ ಉಣಿಸಿ ಕೂಡ ಸಾಯಿಸಿರುವ ಸಂಖ್ಯೆ ಕೂಡ ವ್ಯಕ್ತವಾಗಿದೆ ಅಂತ ಕೂಡ ಹೇಳಿದ್ರೆ, ಮೂವರಿಗೆ ವಿಷ ಉಣಿಸಿ ಸಾಯಿಸಿ ಬಳಿಕ ಚೇತನ ಏನಂತಂದ್ರೆ ನೇಣು ಬಿಗಿದುಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಿರುವ ಕೂಡ ಅನುಮಾನವು ಕೂಡ ಇಲ್ಲಿ ವ್ಯಕ್ತವಾಗಿದೆ. ಸ್ಥಳಕ್ಕೆ ಮೈಸೂರು ಪೊಲೀಸರು ಕೂಡ ಕಮಿಷನರ್ ಸೀಮಾಲಟ್ಕರ್ ಕೂಡ ಡಿಸಿಪಿ ಜ್ಞಾನವಿ ಕೂಡ ವಿದ್ಯಾರಿಪುರಂ ಇನ್ಸ್ಪೆಕ್ಟರ್ ಕೂಡ ಮೋಹಿತ್ ಭೇಟಿ ಕೂಡ ನೀಡಿ ಏನಂದ್ರೆ ಮೈಸೂರು ವಿಶ್ವೇಶ್ವರನಗರ ಅಪಾರ್ಟ್ಮೆಂಟ್ ನಲ್ಲಿ ಬಾಲಕ ಸೇರಿ ಕೂಡ ಒಂದೇ ಕುಟುಂಬದಲ್ಲಿ 4 ಜನ ಕೂಡ ದುರ್ಮರಣವನ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಕುಶಾಲ್ ಅನ್ನೋ ಹುಡುಗನಿಗೆ ಕೂಡ 15 ವರ್ಷ, ಮತ್ತೆ ಚೇತನ್ ಅನ್ನೋರಿಗೆ 45 ವರ್ಷ, ರೂಪಾಲಿ ಅನ್ನೋರಿಗೆ 43 ವರ್ಷ, ಪ್ರಿಯಾವಂದನ 67 ವರ್ಷ. ಈ 3 ದುರ್ವ್ಯಕ್ತಿಗಳು ಕೂಡ ಚೇತನ್ ಮೊದಲಿಗೆ ತಾಯಿ ಪ್ರಿಯಾವಂದನ್ ಪತ್ನಿ ರೂಪದಲ್ಲಿ ಮತ್ತು ಮಗ ಕುಶಾಲ್ಗೆ ವಿಷ ಉಣಿಸಿ ಕೂಡ ಸಾಯಿಸಿ ಆನಂತರ ಅವರು ನೇಣನ್ನ ಬಿಗಿದುಕೊಂಡಿರಂತ ಕೂಡ ಹೇಳ್ಬೋದು. ಮತ್ತೆ ಏನಂತಂದ್ರೆ ಕಾರಣಕ್ಕೆ ಸಂಬಂಧ ಸಾಲ ಬಾಧೆಯಿಂದ ಕೂಡ ಏನಕ್ಕೋಸ್ಕರ ಇವರು ಈ ತರ ಮಾಡ್ಕೊಂಡಿದ್ರಂತ ಇನ್ನೂ ಕೂಡ ಏನಂತ ವ್ಯಕ್ತವಾಗಿಲ್ಲ. ಮೈಸೂರು ಪೊಲೀಸ್ ಕಮಿಷನರ್ ಸೀಮಾಲಟ್ಕರ್ ಕೂಡ ಮಾತನಾಡಿದ್ರೆ ಇದ್ರ ಬಗ್ಗೆ ವಿಜಯಪುರಂ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಕೂಡ ನಡೆದಿದೆ. ಚೇತನ್ ಕುಟುಂಬ ಹಾಗೂ ಚೇತನ್ ತಾಯಿ ಪ್ರಿಯಾವಂದನ್ ಅಕ್ಕಪಕ್ಕದ ಫ್ಲಾಟ್ ಮಾವನೆ ವಾಸಿಸಿದ ತಾಯಿ ಒಂದು ಕಡೆ ಇದ್ದರೂ ಕೂಡ ಮಗ ಇನ್ನೊಂದು ಕಡೆ ಇದ್ದರು ಅಂತ ಕೂಡ ಹೇಳಿ ಬರ್ತಿದ್ರೆ. ಮತ್ತೆ ತಾಯಿ ಪ್ರಿಯಾವಂದನ್ ಮತ್ತು ಮಗ ಚೇತನ್ ಕುಟುಂಬ ಒಟ್ಟಾಗಿ ರವಿವಾರ ಗೋರೂರು ಹೋಗಿದ್ರು ಮತ್ತೆ ಎಂದು ತಿಳಿಸಿದರೆ ಕೂಡ ಗೋರೂರು ದೇವಸ್ಥಾನಕ್ಕೆ ಕೂಡ ಹೋಗಿ ಸಂಜೆ ಮನೆಗೆ ಬಂದಿದ್ರೆ. ಮತ್ತೆ ನಿವಾಸಿಯಾಗಿರುವುದು ಚೇತನ್ ಪತ್ನಿ ರುವಾಲಿ ಮೈಸೂರು ನಿವಾಸಿಯಾಗಿರು. 2019ರಿಂದ ಚೇತನ್ ಮತ್ತು ರುವಾಲಿ ಮೈಸೂರಲ್ಲಿ ಕೂಡ ವಾಸವಾಗಿದೆ. ಇವರು ಮೂಲತಃ ಕೂಡ ಹಾಸನವರು ಅಂತ ಕೂಡ ಹೇಳಿ ಬರ್ತಿದ್ರೆ. ಮತ್ತೆ ಈ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದೇವೆ ಅಂತ ಕೂಡ ಸೀಮಾಲಟ್ಕರ್ ಕೂಡ ಚೇತನ್ ಕೂಡ ಏನಂದ್ರೆ ಕಾರ್ಮಿಕರನ್ನು ಸೌದಿಗೆ ಕಳಿಸಿದಂತ ಈ ತರ ಕೆಲಸನ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಧನ್ಯವಾದ ಮನೋಜ್ ತಮ್ಮ ಮಾಹಿತಿಗಾಗಿ. ಏನೋ ಮೈಸೂರಿನ ವಿಶ್ವೇಶ್ವರಯ್ಯ ನಗರದ ಅಪಾರ್ಟ್ಮೆಂಟ್ ನಲ್ಲಿ 4 ಶವ ಪತ್ತೆ ಆಗಿರುವಂತದ್ದು. ಅದರಲ್ಲಿ ಈಗ ನಮ್ಗೆ ಪ್ರಾಥಮಿಕವಾಗಿ ತಿಳಿದು ಬಂದಿರುವ ವಿಚಾರ, 3 ಸಾಯಿಸಿ ಅಂದ್ರೆ ವಿಷ ಕೊಟ್ಟು ಸಾಯಿಸಿ ತದನಂತರ ತಾನು ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ, ತನಿಖೆಯನ್ನ ಕೂಡ ಆರಂಭಿಸಿದ್ದಾರೆ. ಯಾವ ಕಾರಣಕ್ಕೆ ಈ ರೀತಿಯಾಗಿ 4 ಸಾವನ್ನಪ್ಪಿದ್ದಾರೆ ಅನ್ನೋ ಒಂದಷ್ಟು ವಿಚಾರಗಳು ತನಿಖೆಯ ನಂತರ ಆಚೆ ಬರ್ಬೇಕಿದೆ. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸು ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.